ಸರ್ ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತಂದೇಳಿ. ಹಾಂ ಸರ್. ನಮ್ಮದು ಬೈಲೂರು ಗ್ರಾಮ ಸರ್, ಕುರುಗೋಡು ತಾಲೂಕು, ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್. ಸರ್ ನಮ್ಮದು ಫ್ಲೋರೋಜಾ ಕಂಪ್ನಿಯಿಂದ ಒಂದು 6 ಗಿಡ ನಾನು ಹಲಸಿಟ್ಟಿದ್ದೀನಿ ಸರ್. ಹಾಂ ಸರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಅಷ್ಟೇನೂ ಕೂಡ ಪ್ರತಿ ಮಂತಲ್ಲೂ ಕೂಡ ನಮಗೆ ಗೈಡ್ಲೈನ್ಸ್ ಸರ್ ಬಂದು ಎಲ್ಲ ಕೊಟ್ಟು ಹೋಗ್ತಿರ್ತಾರೆ ಸರ್. ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಏನು ಮಾಡ್ತಾ ಇರ್ತಂದ್ರೆ ಯಾವಾಗಲೂ ಗೈಡ್ಲೈನ್ಸನ್ನು ಕೊಡ್ತಾ ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ಯಾವಾಗಲೂ ನಮ್ಮ ಜೊತೆಗೆ ಅವರು ಇದು ಮಾಡ್ತಾ ಇರ್ತಾರೆ ಸರ್. ಈಗ ನೀವು ಎಷ್ಟು ಎಕರೆ ಇಟ್ಟಿರಿ ಸರ್? ನೀವು? ನಾನು 2 ಎಕರೆ ಇಟ್ಟಿದ್ದೀನಿ ಸರ್. ಹಾಂ ಸರ್. ಈಗ ನಮ್ಮದು ಟೋಟಲ್ ಕಂಪ್ಲೀಟ್ ಗಿಡ ನಾಟಿ ಮಾಡಿ ಏನಿಲ್ಲ ಅಂದರೆ ಒಂದು 4 ತಿಂಗಳಾಗಿದೆ ಸರ್. ಹಾಂ ಸರ್. ಈಗ ಆಲ್ರೆಡಿ ಒಂದು ಏನಿಲ್ಲ ಅಂದ್ರೆ 4 ಫೀಟ್ವರೆಗೂ ಕೂಡ ಬಂದಿದ್ದಾರೆ ಸರ್. ಸರ್ ಕಂಪ್ನಿನವ್ರ ಸಪೋರ್ಟ್ ಹೆಂಗೈತೆ ಸರ್ ನಿಮಗೆ? ತುಂಬ ಚೆನ್ನಾಗಿದೆ ಸರ್. ಪ್ರತಿ ತಿಂಗಳು ಬರ್ತಾ ಇರ್ತಾರೆ, ಕಂಪಲ್ಸರಿ ಬರ್ತಾರೆ ಸರ್. ಆಮೇಲೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ, ಬಿಡಂಗೇ ಇಲ್ಲ. ಏನಪ್ಪ ಗಿಡಗಳು ಹೆಂಗಿದಾವ, ಆಮೇಲೆ ನೀವು ಏನು ಕೊಡ್ತಾ ಇದೆಯಾ, ಈಗ ಇಂಥವೆಲ್ಲ ಕೊಡ್ರಿ, ನಾವು ಹೇಳ್ತಕ್ಕಂಥವೆಲ್ಲ ಟೋಟಲ್ ಸುಡಮನಸ್ಸು, ಟ್ರೈಕೋಡರ್ಮಾ ಓನ್ಲಿ ಆರ್ಗ್ಯಾನಿಕಲ್ಲೇ ಕೊಡ್ರಿ. ಆಮೇಲೆ ಅವರೇನೇ ನಮ್ಗೆ ಏನು ಮಾಡಿದ್ರೆ ಸರ್, ಮೊದಲು ತುಂಬಾ ಮುದುರುತ್ತೆ ಸರ್ ಆ್ಯಕ್ಚುಲಿ. ಆಮೇಲೆ ನಮ್ಗೆ ಏನು ಮಾಡಿದ್ರೆ ಸರ್, ನೀಮ್ ಆಯಿಲು ಮತ್ತು ಗ್ರೋತ್ ಪ್ರಮೋಟರ್ ಅಂತ ಕೊಟ್ರಿ ಸರ್. ಸೊ ಅದು ಕೊಟ್ಟ ಮೇಲೆ ಸರ್ ಸುಮಾರು 4-5 ತೋಡು ಯೂಸ್ ಮಾಡಿದ್ಮೇಲೆ ಸರ್ ಸೂಪರಾಗಿ ಗ್ರೋತ್ ಬಂದಿದೆ ಸರ್. ಸರ್ ನಿಮ್ಮ ಪರವಾಗಿ ರೈತರಿಗೆ ಏನಾನ ಎರಡು ಮಾತು ಹೇಳ್ರಿ ಸರ್. ಏನು ಬೇರೆ ಡೌಟ್ ಇಲ್ಲ, ಯಾಕಂದ್ರೆ ಗ್ರೋತ್ನು ಚೆನ್ನಾಗಿದೆ, ಒಳ್ಳೆ ಬೆಳೆ ಇದು. ಸ್ವಲ್ಪ ಒಂದು 2-2 ವರ್ಷ ಕಷ್ಟ ಆಗ್ಬೋದು ಸರ್. ಫಸ್ಟ್ ಒಂದು 2 ತಿಂಗಳು ಒದ್ದಾಡ್ಸ ಸರ್. ಆಮೇಲೆ 2 ತಿಂಗಳು ಆದಮೇಲೆ ಎಂಥ ಭೂಮಿ ಕೂಡ ಅದು ಅಡ್ಜಸ್ಟ್ ಆಗಿ ಬರ್ತದೆ ಸರ್. ತುಂಬ ಚೆನ್ನಾಗಿ ಬರ್ತದೆ ಸರ್. ಅದು ನಿಮಗೆ ಕಂಪ್ನಿ ಪ್ರಾಸೆಸ್ ಏನು ಅನಿಸ್ತದೆ? ಕಂಪನಿ ಪ್ರೋಸೆಸ್ ಫಸ್ಟಿಗೆ ನಮ್ಗೆ ಅಷ್ಟಿರೋ ಸರ್, ತುಂಬ ಚೆನ್ನಾಗಿದೆ ಸರ್. ಯಾಕಂದ್ರೆ ಈಗ ಆಲ್ರೆಡಿ 23 ಎಕರೆ ಪರ್ಚೇಸ್ ಮಾಡಿದೆ ನಮ್ಮ ಕಂಪನಿ. ಅದ್ರ ಜೊತೆಗೆ ಏನಾಗಿದೆ ಸರ್, ಈಗ ಆಮೇಲೆ ಕಂಪನಿಗಳು ಇದು ರೆಡಿ ಮಾಡ್ತಾರೆ ಸರ್, ಫ್ಯಾಕ್ಟ್ರಿ ರೆಡಿ ಮಾಡ್ತಾರೆ ಸರ್. 23 ಎಕರೆ ಅಂದ್ರೆ ಅದು ಫ್ಯಾಕ್ಟ್ರಿ ಸಲುವಾಗಿ ಮಾಡ್ಯಾರ? ಎದಕ್ಕೆ? ಫ್ಯಾಕ್ಟ್ರಿ ಸಲುವಾಗೇ ರೆಡಿ ಮಾಡಿದೆ ಸರ್ ಪಾಪ. ಸರ್ ತುಂಬಾ ರೆಡಿ ಮಾಡ್ಕೊಂಡು ಅದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು 6 ಮಂತಲ್ಲೇ ಅದನ್ನ ಫ್ಯಾಕ್ಟ್ರಿ ರೆಡಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ ಸರ್. ತುಂಬಾ ಇದೊಂದು ಆಶಾದಾಯಕ. ಅಷ್ಟೇ ಕೂಡ ರೈತರಿಗೆ ನಾವು ಖುಷಿಯಾಗಿ ಹೇಳ್ಬೋದು ಸರ್. ರೈತರು ಯಾರನ್ನ ಕೇಂದ್ರಿಸ್ತಾ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಹಾಕ್ಕೋಬೋದು ಸರ್. ಯಾಕಂದ್ರೆ ಯಾವತ್ತಿಗೂ ಲಾಸ್ ಇರೋದು ಹಾಕ್ಕೊಂಡ್ರೆ ಮಾತ್ರ ಇದು. ಆಮೇಲೆ ಮಾರ್ಕೆಟ್ ಇದೆ ಸರ್, ಮಾರ್ಕೆಟ್ಗೆ ಹೋಗ್ಬಾರ್ದು, ಹುಡುಕ್ಬಾರ್ದು ಅಂತಂದ್ರೆ ಅವ್ರು ನಮ್ಗೆ ಏನ್ ಮಾಡಿದ್ರೆ ಸರ್, ಅಲ್ಲೂ ಇದು ಕಂಪ್ನಿಯವರು ಬೈಬ್ಯಾಕ್ ಸಿಸ್ಟಮ್ 30 ವರ್ಷವರೆಗೆ ತಗೊಂತಂತಂದು ಎಲ್ಲ ಇದು ಮಾಡಿದ್ರು ಸರ್. ರೈತರಿಗೆ ಯಾರಿಗನ್ನಾಗ್ಲೂ ನಾವು ಹಾಕ್ಸ್ಕೋಬಹುದು, ನಾವು ಗೈಡ್ ಮಾಡ್ಬೋದು, ಬೇರೆ ಕೂಡ ನಾವು ಗೈಡ್ ಇದು ಮಾಡ್ಬೋದು ಸರ್, ಇಡ್ಲಿಕ್ಕೆ ಕೂಡ ನಾವು ಹೇಳ್ಬೋದು ಸರ್. ಯಾಕಂದ್ರೆ ಅಷ್ಟೇನೂ ಕೂಡ ಸಪೋರ್ಟ್ ಇದ್ದಾರೆ ಕಂಪ್ನಿ ಬೆಳೆದ್ರೆ ಸರ್. ಪ್ರತಿ ಮಂತ್ ಕೂಡ ಬರ್ತಿರ್ತಾರೆ ನಮಗೆ. ಹೌದಾ ಸರ್? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್.